ಎಸ್, ಇದ್ಯಾವುದು ಸಿನಿಮಾ ದೃಶ್ಯ ಅಲ್ಲ. ನಾವಿವತ್ತು ನಿಮಗೆ ರೌಡಿಸಂ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಮಧ್ಯರಾತ್ರಿ ವೇಳೆ ಕಿಡಿಗೇಡಿ ಯುವಕರ ಗುಂಪೊಂದು ಮುಚ್ಚಿದ್ದ ಬಾರ್ ಒಂದನ್ನ ಬಲವಂತವಾಗಿ ಓಪನ್ ಮಾಡಿಸಿ ಕ್ಯಾಶಿಯರ್ಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿ ಬಿಯರ್ ಬಾಟಲ್ ಕೇಸ್ ಹೊತ್ತೊಯ್ದ ಘಟನೆಯನ್ನ ತೋರಿಸ್ತಾ ಇದ್ದೀವಿ. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಾಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಪುಂಡರ ಅಟ್ಟಹಾಸ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಲ್ಲಹಳ್ಳಿಯಲ್ಲಿರುವ ನ್ಯೂ ಕಾರ್ವಾನ್ ಬಾರ್ನಲ್ಲಿ ಘಟನೆ ನಡೆದಿದ್ದು ಆತಂಕವನ್ನ ಹುಟ್ಟು ಹಾಕಿದೆ. ಮುಚ್ಚಿದ್ದ ಬಾರ್ ಅನ್ನ ಕಿಡಿಗೇಡಿಗಳು ಮಧ್ಯರಾತ್ರಿ ಓಪನ್ ಮಾಡಿಸಿ ಸಿನಿಮೀಯ ಶೈಲಿಯಲ್ಲಿ ಧಮಕಿ ಹಾಕಿ ಬಿಯರ್ ಕೇಸ್ ಅನ್ನ ಹೊತ್ತೊಯ್ದಿದ್ದಾರೆ. ಬಾರ್ ಕ್ಲೋಸ್ ಮಾಡಿ ಲೆಕ್ಕ ಮಾಡಿಕೊಳ್ಳುತ್ತಿದ್ದ ಕ್ಯಾಶಿಯರ್ ವೆಂಕಟೇಶ್ ಎಂಬುವರ ಮೇಲೆ ಕಿಡಿಗೇಡಿಗಳು ರೌಡಿಸಂ ಮಾಡಿದ್ದಾರೆ. ಕಿಶೋರ್, ಚಂದನ್ ಸೇರಿದಂತೆ 5 ಮಂದಿ ಪುಡಿ ರೌಡಿಗಳು ಈ ರೀತಿಯ ದುರ್ವರ್ತನೆ ತೋರಿದ್ದಾರೆ. ಬಾರ್ ಬಾಗಿಲ ಬಳಿ ನಿಂತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬಲವಂತವಾಗಿ ಶಟರ್ ಓಪನ್ ಮಾಡಿ ಒಳಗೆ ಪ್ರವೇಶ ಮಾಡಿದ್ದಾರೆ. ಕ್ಯಾಶ್ ಬಾಕ್ಸ್ ಮೇಲೆ ಕುಳಿತು ಧಮಕಿ ಹಾಕುತ್ತಾ ಬೆದರಿಸಿ ಬಿಯರ್ ಹಾಗೂ ವಿಸ್ಕಿ ಬಾಟಲ್ಗಳನ್ನ ಬಾಕ್ಸ್ ಒಂದಕ್ಕೆ ತುಂಬಿಕೊಂಡು ಪರಾರಿಯಾಗಿದ್ದಾರೆ. ಕ್ಯಾಶಿಯರ್ ವೆಂಕಟೇಶ್ ದಾಂಧಲೆ ಮಾಡಿ ಧಮಕಿ ಹಾಕಿದ 7 ಮಂದಿ ಪುಂಡರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯ PSI ಚೇತನ್ ಕುಮಾರ್ ಮತ್ತು ಸಿಬ್ಬಂದಿಗಳು ಪುಂಡಾಟ ತೋರಿದ ಕಿಶೋರ್ ಹಾಗೂ ಚಂದನ್ ಎಂಬುವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಆದರೆ ವೈರಲ್ ಆದ ವಿಡಿಯೋ ಈಗ 10 ಹಲವು ಆತಂಕ ಮತ್ತು ಅನುಮಾನಗಳಿಗೆ ಕಾರಣವಾಗಿದೆ. ಕಾನೂನು ಮತ್ತು ಪೊಲೀಸರ ಭಯ ಇಲ್ಲದೆ ಪುಡಿ ರೌಡಿಗಳು ತೋರಿರುವ ಈ ವರ್ತನೆ ಪೊಲೀಸ್ ಕಾರ್ಯವೈಖರಿಯನ್ನ ಎತ್ತಿ ತೋರಿಸಿದೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಎಂಬ ಗಾದೆ ಮಾತಿನಂತೆ ಕಿಡಿಗೇಡಿಗಳನ್ನ ಬಗ್ಗು ಬಡಿದು ಈಗಲೇ ಅವರ ಪುಂಡಾಟಗಳಿಗೆ ಬ್ರೇಕ್ ಹಾಕದೇ ಇದ್ದರೆ ಮುಂದೆ ಸಮಾಜಕ್ಕೆ ಇವರು ಮಾರಕವಾಗ್ತಾರೆ ಅನ್ನೋ ಚರ್ಚೆ ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಈ ಪುಂಡರ ಅಟ್ಟಹಾಸ ಹೇಗಿದೆ ಅಂದ್ರೆ ಪೊಲೀಸರಿಗೂ ಕೂಡ ಆವಾಜ್ ಹಾಕಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ. ಸದ್ಯ ಪುಂಡರನ್ನ ಜೈಲಿಗೆ ಕಳುಹಿಸಲಾಗಿದೆ. ಪೊಲೀಸರಿಗೂ ಆವಾಜ್ ಹಾಕಿರುವ ಈ ಪುಂಡರು ಮತ್ತೆ ಬೇಲ್ ಪಡೆದು ಪುಂಡಾಟ ಹಾಗೂ ರೌಡಿಸಂ ಮಾಡಲ್ಲ ಅಂತ ಹೇಗೆ ಹೇಳೋಕೆ ಸಾಧ್ಯ ಅಂತ ಜನ ಮಾತನಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆ ವೈರಲ್ ಆದ ಈ ರೌಡಿಸಂ ವಿಡಿಯೋ ನಂಜನಗೂಡು ಜನರನ್ನ ಬೆಚ್ಚಿ ಬೀಳುವಂತೆ ಮಾಡಿದೆ.